ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಗೋರಿ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರೇತ ಬಾಧೆಯ ಕುರಿತಾಗಿ ತಿಳ್ಕೊಳ್ತಾ ಇದ್ದೀವಿ. ಜೊತೆಗೆ ಕಾರ್ತಿಕ ಮಾಸದಲ್ಲಿ ನಾವಿದ್ದೀವಿ. ಕಾರ್ತಿಕ ಮಾಸದ ವಿಶೇಷತೆ ಏನು, ಯಾವ ರೀತಿಯಾದಂತಹ ಹೋಮ ಹವನಗಳು ಈ ಕಾರ್ತಿಕ ಮಾಸದಲ್ಲಿ ಅಮ್ಮನವರು ಮಾಡ್ತಾ ಇದ್ದಾರೆ, ಅದರಲ್ಲಿ ನೀವು ಯಾವ ರೀತಿಯಾಗಿ ಪಾಲ್ಗೊಳ್ಬೇಕು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಇನ್ನು ಈ ಪ್ರೇತ ಬಾಧೆ ಅನ್ನುವಂಥದ್ದು ಎಲ್ಲರನ್ನೂ ಕೂಡ ಬಾಧಿಸ್ತಾ ಇದೆ. ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು. ಈ ಪ್ರೇತ ಬಾಧೆ ಬರಲಿಕ್ಕೆ ಕಾರಣಗಳೇನು, ಯಾವುದಾದ್ರೂ ಗ್ರಹಗಳ ದೋಷ ಇದ್ರೆ ಈ ರೀತಿಯಾಗಿ ಪ್ರೇತ ಬಾಧೆ ಉಂಟಾಗತ್ತಾ, ಆ ದೋಷಕ್ಕೆ ಏನಾದರೂ ಪರಿಹಾರ ಇದೆಯಾ, ಆ ಪ್ರೇತ ಬಾಧೆಗೆ ಅಘೋರಿಯವರು ಯಾವ ರೀತಿಯಾದಂಥ ಪರಿಹಾರವನ್ನ ಸೂಚಿಸ್ತಾರೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಸಂಚಿಕೆ ಮುಖಾಂತರವಾಗಿ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ಅಗರ್ಭನಾಥ್ ಅಘೋರಿ ಭೈರವಿ ಅಮ್ಮನವರು. ಮೊದಲನೇದಾಗಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ, ಕಳೆದ ಹಲವಾರು ಸಂಚಿಕೆಯಲ್ಲಿ ಒಂದಷ್ಟು ವಿಚಾರಗಳನ್ನು ನಮಗೆ ಅಘೋರಿಗಳ ಕುರಿತಾಗಿ, ದೀಕ್ಷೆಯ ಕುರಿತಾಗಿ ನಮಗೆ ತಿಳಿ ಹೇಳಿದ್ದೀರಾ. ಸೊ ಇವತ್ತು ಪ್ರೇತ ಬಾಧೆಯ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನಮಗೆ ತಿಳಿಸಿ. ಈ ಪ್ರೇತ ಬಾಧೆ ಅಂದ ತಕ್ಷಣ ಎಲ್ಲರಲ್ಲೂ ಕೂಡ ಒಂದು ಆತಂಕ ಇದ್ದೇ ಇರುತ್ತೆ. ಸೊ ಆ ಪ್ರೇತ ಬಾಧೆ ಯಾಕೆ ಬಾಧಿಸುತ್ತೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ಅನ್ನೋದನ್ನು ನಮಗೆ ತಿಳಿಸ್ಕೊಡಿ. ಆದೇಶ ಆದೇಶ್. ಜೈ ಶ್ರೀ ಮಹಾಕಾಳ್, ಜೈ ಶ್ರೀ ಕಾಮಾಖ್ಯ, ಶ್ರೀ ಗುರುಭ್ಯೋ ನಮಃ. ಈಗ ಪ್ರೇತ ಬಾಧೆ ಅನ್ನೋದನ್ನು ನಾವು ಈಸಿಯಾಗಿ ಹೇಳುವಾಗ ನೆಗೆಟಿವ್ ಎನರ್ಜೀಸ್ ಅಂತ ಕರಿತೀವಿ ನಮ್ಮ ಇದರಲ್ಲಿ. ಸೊ ಇದು ಯಾಕೆ ಹೆಣ್ಮಕ್ಳಲ್ಲೇ ಕಾಡ್ತಾ ಇದೆ ಜಾಸ್ತಿ ಅಂತಂದರೆ, ಹೆಣ್ಮಕ್ಳಿನಲ್ಲಿ ರಿಸೀವಿಂಗ್ ಅಂದರೆ ಎನರ್ಜಿಗಳನ್ನ ರಿಸೀವಿಂಗ್ ಮಾಡೋ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸೊ ಅವ್ರುಗಳು ಏನು ಅಂತಂದರೆ ಒಂದು ಶಕ್ತಿ ಸ್ವರೂಪ ಹೆಣ್ಮಗು ಬಂದು. ಸೊ ಅವರಿಗೆ ಏನಾಗುತ್ತೆ ಅಂತಂದರೆ 3 ರೀತಿಯ ಒಂದು ವಿಧಾನದಲ್ಲಿ ವೀಕ್ ಇರ್ತಾರೆ ಅವರು. ಒಂದು ಅವರಿಗೆ ಪೀರಿಯಡ್ಸ್ ಟೈಮಲ್ಲಿ, ಆ ಟೈಮಲ್ಲಿ ಅವ್ರಿಗೆ ಏನಾಗುತ್ತೆ, ಅವರ ಚಕ್ರಗಳು ವೀಕ್ ಆಗುತ್ತವೆ ಮತ್ತು ಅವ್ರ ಎನರ್ಜಿ ವೀಕ್ ಆಗುತ್ತೆ. ಸೊ ಆ ಸಮಯನ ನೋಡಿಕೊಂಡು ಏನಾಗುತ್ತೆ, ನೆಗೆಟಿವ್ ಎನರ್ಜಿಗಳು ಅಟ್ಯಾಕ್ ಆಗುತ್ತವೆ. ಎರಡನೇದು ತಲೆಗೆ ಸ್ನಾನ ಮಾಡಿದಾಗ ಅವ್ರೇನು ಮಾಡ್ತಾರೆ, ಹಸಿ ಮೈಯಲ್ಲಿ ಆಚೆ ಹೋಗಬಾರ್ದು ಅಂತ ಹೇಳ್ತೀವಿ. ಈ ಬಾಣಂತಿಯರಾಗಿರ್ಬೋದು, ಮತ್ತು ಪ್ರೆಗ್ನೆಂಟ್ಸ್ಗಳು, ಮತ್ತು ಈಗ ಒಂದು ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ಒಂದು ಹೆಣ್ಮಕ್ಳು. ಸೊ ಇವರೆಲ್ಲರೂ ಏನಂತಂದರೆ ಯಾವ ಟೈಮ್ ಅಂದರೆ ಆ ಟೈಮಲ್ಲಿ ಕೂದಲು ಬಿಟ್ಕೊಂಡು ಹೋಗೋದು, ಮತ್ತು ಇವಾಗ ಫ್ಯಾಷನ್ ಆಗೋಗಿದೆ ಎಲ್ಲರಿಗೂ ಹೇರ್ ಸ್ಟೈಲ್ಸ್ ಇದಾಗಿರುತ್ತೆ. ಸೊ ಆ ಹೇರ್ ಸ್ಟೈಲ್ಸ್ ಅಂತಂದರೆ ನಾವು ಯಾಕೆ ಜಡೆ ಹಾಕಬೇಕು ಮತ್ತು ಗಂಟೆ ಯಾಕೆ ಹಾಕಬೇಕು, ಈ ಮುಡಿ ಯಾಕೆ ಕಟ್ಟಬೇಕು ಅನ್ನೋದು ಒಂದು ಸೈಂಟಿಫಿಕ್ ರೀಸನ್ಸ್. ಸೊ ಅವಾಗ ಏನಾಗುತ್ತೆ, ಅವರಿಗೆ ನಾವು ಏರ್ಸ್ ಬಿಟ್ಟಿದಾಗ ಆ ಚಕ್ರಗಳದ್ದೇನು ಸಹಸ್ರಾರ ಚಕ್ರ ಓಪನ್ ಅಪ್ ಆಗಿರುತ್ತೆ. ಸೊ ಆ ಚಕ್ರಗಳದ್ದು ಒಂದು ಮುಖಾಂತರ ಏನಾಗುತ್ತೆ, ಅವ್ರಿಗೆ ಎನರ್ಜಿಗಳು ರಿಸೀವ್ ಆಗುತ್ತೆ. ಸೊ ಅದರಲ್ಲಿ ನೆಗೆಟಿವ್ ಎನರ್ಜಿಗಳು ಬೇಗ ಅಟ್ಯಾಕ್ ಆಗುತ್ತವೆ. ಸೊ ಅದರಿಂದ ಹೆಣ್ಮಕ್ಳುಗಳಿಗೆ ಬೇಗ ಈ ಎನರ್ಜಿಗಳು ಅಟ್ಯಾಕ್ ಆಗಿ ಅವ್ರನ್ನ ಒಂದು ಮಾನಸಿಕ ಏನಿರುತ್ತೆ, ಅವರು ವೀಕ್ ಇರ್ತಾರೆ. ಸೊ ಆಗ ಏನಾಗುತ್ತೆ, ಇವು ದಬ್ಬಾಳಿಕೆ ಜಾಸ್ತಿ ಮಾಡುತ್ತವೆ. ಓಕೆ ವೀಕ್ಷಕರೇ, ಪ್ರೇತ ಬಾಧೆ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ಅಮ್ಮನವರು ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಅಂದರೆ ದುಷ್ಟಶಕ್ತಿಗಳು ಅಟ್ರಾಕ್ಟ್ ಆಗುವಂಥದ್ದು ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಯಾಕೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಅಂದರೆ ಯಾವೆಲ್ಲ ಕಾರಣಗಳಿಂದ ಈ ದುಷ್ಟಶಕ್ತಿಗಳು ಹೆಚ್ಚಾಗ್ತಾ ಇದೆ, ಹೆಣ್ಣು ಮಕ್ಕಳಿಗೆ ಅಟ್ರಾಕ್ಟ್ ಆಗುತ್ತೆ, ಅಂದರೆ ಹಾರ್ಮೋನ್ ವೇರಿಯೇಷನ್ ಆದಂಥ ಸಂದರ್ಭದಲ್ಲಿ ಬೇಗ ಅಟ್ರಾಕ್ಟ್ ಆಗುತ್ತೆ ಅನ್ನುವಂಥದ್ದು ಹೆಣ್ಣು ಮಕ್ಕಳಲ್ಲಿ ಒಂದು ವಿಚಾರ. ಇನ್ನು ಗಂಡು ಮಕ್ಕಳಿಗೆ ಯಾಕೆ ಈ ದುಷ್ಟಶಕ್ತಿಗಳು ಅಥವಾ ಪ್ರೇತ ಬಾಧೆ ಅನ್ನೋದು ಕಾಣಿಸ್ಕೊಡುತ್ತೆ, ಇದಕ್ಕೆ ಏನು ರೀಸನ್ ಇದೆ ಹಾಗಿದ್ರೆ ಅಂತ? ಗಂಡು ಮಕ್ಕಳಲ್ಲೂ ಅಷ್ಟೇ, ಅವರಲ್ಲಿ ಏನಿರುತ್ತೆ ಅಂತಂದರೆ, ಈಗ ಕೆಲವರಿಗೆ ಒಂದು ಈ ಪ್ರೇತಗಳನ್ನು ಪ್ರಯೋಗಗಳ ಮುಖಾಂತರ ಬಿಡ್ತಾ ಇರ್ತಾರೆ. ಈ ಕಾಶ್ಮೀರ್ ಪ್ರಯೋಗ ಮಾಡಿರ್ತಾರೆ, ಭಾನಾಮತಿ ಪ್ರಯೋಗ ಮಾಡಿರ್ತಾರೆ. ಅವರು ನೆಗೆಟಿವ್ ಮಾಡ್ತಾ ಇರೋರು ಏನು ಹೇಳ್ತಾರೆ, ಆ ಒಂದು ಕುಟುಂಬ ತೊಗೊಂಡಿರ್ತಾರೆ, ಆ ವ್ಯಕ್ತಿನ ತೊಗೊಂಡಿರ್ತಾರೆ. ಸೊ ಆ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡೋ ಅಂಥವ್ರು ಏನಾಗುತ್ತೆ, ಅವ್ರನ್ನ ಹೆಸರಿನ ಮುಖಾಂತರ ಮಾಡಿ ಬಿಟ್ಬಿಟ್ಟಿರ್ತಾರೆ. ಸೊ ಆ ಎನರ್ಜಿಗಳು ಅವ್ರನ್ನ ಗುರ್ತಿಟ್ಕೊಂಡು ಹೋಗಿರ್ತವೆ. ಒಂದು ಈ ಪ್ರಯೋಗ ಮಾಡೋರು ಏನು ಮಾಡ್ತಾರೆ, ಅವ್ರ ಬಟ್ಟೆ ಸಿಕ್ಕಿದ್ರೆ ಸಾಕು, ಮಣ್ಣು ಸಿಕ್ಕಿದ್ರೆ, ಕಾಲು ಮಣ್ಣು ಸಿಕ್ಕಿದ್ರೆ, ಈ ಥರ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ. ಅದು ಗಂಡು ಮಕ್ಕಳಿಗೆ ಸಾಮಾನ್ಯವಾಗಿ ಜಾಸ್ತಿ ಅವ್ರಿಗೆ ಅಟ್ಯಾಕ್ ಆಗಿರಲ್ಲ. ಸೊ ಯಾವಾಗ ಈ ಪ್ರಯೋಗಗಳು ಜಾಸ್ತಿ ಮಾಡಿರ್ತಾರೆ, ಸೊ ಆ ಸಂದರ್ಭದಲ್ಲಿ ಅವ್ರಿಗೆ ಅಟ್ಯಾಕ್ ಆಗಿರ್ತವೆ ಈ ಎನರ್ಜಿಗಳು. ಆಮೇಲೆ ಈ ಎನರ್ಜಿಗಳು ಅಟ್ಯಾಕ್ ಆಗೋದಕ್ಕೆ ಅವ್ರಿಗೆ ಒಂದು ಏನಿರುತ್ತೆ ಅಂತಂದರೆ, ಅವ್ರ ಮಾನಸಿಕ ಸ್ಥಿತಿ. ಸೊ ಆ ಮನಸ್ಸು ಸಹ ಇಂಪಾರ್ಟೆಂಟ್ ಅದರಲ್ಲಿ. ಸೊ ಅವ್ರ ಮಾನಸಿಕ ಸ್ಥಿತಿನಲ್ಲಿ ಸ್ಟ್ರಾಂಗ್ ಇದ್ರು ಅಂತಂದರೆ ಈ ಎನರ್ಜಿಗಳು ಯಾವುದೂ ಅಟ್ಯಾಕ್ ಆಗಲ್ಲ. ನಾವು ಮಾನಸಿಕ ಸ್ಥಿತಿ ಸ್ಟ್ರಾಂಗ್ ಇರಬೇಕು. ಸೊ ಅವ್ರು ಗಂಡಸಾಗಿರಲಿ ಹೆಣ್ಮಕ್ಳಾಗಿರಲಿ, ಎನರ್ಜಿಗಳನ್ನ ನಾವು ಎದುರಿಸ್ಬೇಕು ಅಂದರೆ ಮೈಂಡ್ ಪವರ್ ಜಾಸ್ತಿ ಇರಬೇಕು. ಓಕೆ, ಸೊ ಫಿಸಿಕಲಿ ಮೆಂಟಲಿ ಯಾರು ಸ್ಟ್ರಾಂಗ್ ಇರ್ತಾರೆ ಅಂಥವ್ರಿಗೆ ಈ ಪ್ರೇತ ಬಾಧೆ ಅನ್ನುವಂಥದ್ದು ಜಾಸ್ತಿ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳ್ತೀರಾ?
ಇನ್ನು ಅಮ್ಮ ಏನು ಅಂತ ಹೇಳಿದ್ರೆ, ಈಗ ನಾವೇನೋ ಸಮಸ್ಯೆ ಇದೆ ಅಂತ ಹೇಳಿದಾಗ ಜ್ಯೋತಿಷ್ಯರ ಬಳಿ ಹೋದಾಗ ಅವರು ಹೋಮ ಹವನಗಳನ್ನ ಮಾಡ್ತಾರೆ. ಸೊ ಅವರು ಮಾಡುವಂತ ಹೋಮ ಹವನಕ್ಕೂ ನೀವುಗಳು ಮಾಡುವಂತ ಹೋಮ ಹವನಕ್ಕೂ ಏನಾದರೂ ವ್ಯತ್ಯಾಸವಿದೆಯಾ ಅಂತ? ವ್ಯತ್ಯಾಸ ಅಂತ ಏನಿಲ್ಲ. ಎಲ್ಲ ಒಂದು ಹೋಮ ಋಗ್ವೇದ, ಕೃಷ್ಣ ಯಜುರ್ವೇದ ಏನಿರುತ್ತೆ ವೇದ ಮಂತ್ರದ ಮುಖಾಂತರನೇ ಹವನ ಇರುತ್ತೆ. ನಮ್ಮದಲ್ಲಿ ಅದೆಲ್ಲ ನಂತರ ಅಥರ್ವಣ ತಾಂತ್ರಿಕ್ ಹೋಮ ಏನಿರುತ್ತೆ ಶಾಬ್ರಿ ಮಂತ್ರದಲ್ಲಿ ನಾವು ಮಾಡ್ತೀವಿ. ಸೊ ಅದು ಶಾಬ್ರಿ ಮಂತ್ರದ ಹವನನು ನಮ್ಮ ಕೈಯಿಂದ ಮಾಡ್ತಾ ಇರೋದ್ರಿಂದ ಅಘೋರಿಗಳ ಕೈಯಿಂದ ಹೋಮ ಮಾಡೋದ್ರಿಂದ ಪರಿಹಾರ ಬೇಗ ಸಿಗುತ್ತೆ ಅನ್ನೋದು ಒಂದು ವಾಡಿಕೆ. ಸೊ ಅದರಿಂದ ನಾವು ಬೀಜಾಕ್ಷರಿ ಮುಖಾಂತರ ಮಾಡ್ತೀವಿ. ಓಕೆ. ಎಸ್ ವೀಕ್ಷಕರೇ, ಕಾರ್ತಿಕ ಮಾಸದಲ್ಲಿ ನಡೆಯುವಂಥ ಹೋಮದ ವಿಶೇಷತೆ ಏನು ಅಂತ, ಮತ್ತೆ ಯಾಕೆ ನೀವು ಪಾಲ್ಗೊಳ್ಬೇಕು, ನಿಮ್ಮಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳಿದ್ರೆ ಆ ಹೋಮಕ್ಕೆ ಪಾಲ್ಗೊಳ್ಳೋದ್ರಿಂದ ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಪಡ್ಕೊಳ್ಬಹುದು ಅಂತ ಅಮ್ಮನವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ಅಮ್ಮನವರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೇಕು, ಅಥವಾ ಈ ರೀತಿಯಾದಂಥ ಪ್ರೇತ ಬಾಧೆ ಸಮಸ್ಯೆ ನಿಮ್ಮಲ್ಲಿ ಕಾಡ್ತಾ ಇದೆ, ಅದರಿಂದ ಆಚೆ ಬರಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದೇ ನಂಬರ್ಗೆ ಕಾಲ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಅಮ್ಮನವ್ರನ್ನ ನೇರವಾಗಿ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆಗಳಿಗೆ ಸೂಕ್ತವಾದಂಥ ಸಲಹೆ ಸೂಚನೆಗಳ ಜೊತೆಗೆ ಪರಿಹಾರವನ್ನು ಅಮ್ಮನವರು ನಿಮಗೆ ತಿಳಿಸ್ಕೊಡ್ತಾರೆ. ಇನ್ನೊಂದು ವಿಶೇಷ ಸೂಚನೆ ಏನು ಅಂತ ಹೇಳಿದ್ರೆ, ಅಮ್ಮನವರ ಹೆಸರು ಹೇಳ್ಕೊಂಡು ಕೆಲವರು ಮೋಸ ಹೋಗ್ತಾ ಇದ್ದಾರೆ. ಸೊ ಕೆಲವರು ಭಕ್ತರು ಮೋಸ ಹೋಗ್ತಾ ಇದ್ದಾರೆ ಅನ್ನೋಂಥ ಒಂದು ಇನ್ಫಾರ್ಮೇಷನ್ ಅಮ್ಮನವರಿಗೆ ತಲುಪಿದೆ. ದಯಮಾಡಿ ಆ ರೀತಿಯಾದಂಥ ಏನಾದರೂ ಕರೆಗಳು ಬಂದರೆ, ಆ ಅಮ್ಮನವರ ಹೆಸರು ಹೇಳ್ಕೊಂಡು ನಿಮಗೆ ಏನಾದ್ರೂ ಕರೆಗಳು ಬಂದರೆ ದಯಮಾಡಿ ಅದನ್ನು ಉಲ್ಲಂಘಿಸಿ. ಸೊ ನೀವು ಮಾಡಬೇಕಾಗಿರೋದು ಏನು ಅಂದರೆ, ನೇರವಾಗಿ ಅಮ್ಮನವ್ರನ್ನ ಭೇಟಿಯಾದರೆ ಮಾತ್ರ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಳ್ಳಿಕ್ಕೆ ಅವಕಾಶವಿದೆ. ಹಾಗೆ ನಾವು ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದೇ ನಂಬರ್ಗೆ ಕಾಲ್ ಮಾಡಿ ಅಮ್ಮನವ್ರ ಜೊತೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿರುತ್ತೆ. ಜೊತೆಗೆ ಒಂದು ಅಪಾಯಿಂಟ್ಮೆಂಟ ಫಿಕ್ಸ್ ಮಾಡಿಕೊಂಡು ಅಮ್ಮನವರು ಎಲ್ಲಿರ್ತಾರೆ, ಯಾವ ಜಾಗದಲ್ಲಿರ್ತಾರೆ ಅಂತ ಅವರು ತಿಳಿಸ್ತಾರೆ. ನೇರವಾಗಿ ಬಂದು ಭೇಟಿ ಆಗ್ಬೋದು. ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು, ಅದಕ್ಕೆ ಸಲಹೆ ಸೂಚನೆಯನ್ನು ಅಮ್ಮನವರು ಖಂಡಿತವಾಗಿಯೂ ನಿಮಗೆ ಕೊಡ್ತಾರೆ. ಇನ್ನು ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಪ್ರೇತ ಬಾಧೆಯ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಪ್ರೇತ ಬಾಧೆ ಅಂದ್ರೆ ಏನು, ಹೆಣ್ಣು ಮಕ್ಕಳಿಗೆ ಅದು ಯಾಕೆ ಅಟ್ರಾಕ್ಟ್ ಆಗುತ್ತೆ, ಆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಯಾಕೆ ಅಟ್ರಾಕ್ಟ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ತಿಳ್ಕೊಂಡ್ವಿ. ಇನ್ನು ಈ ಪ್ರೇತ ಬಾಧೆ ನಮ್ಮಲ್ಲಿ ಬಂದಿದೆ ಅಥವಾ ದುಷ್ಟಶಕ್ತಿ ನಮ್ಮಲ್ಲಿ ಆಹ್ವಾನ ಆಗಿದೆ ಅಂದ್ರೆ ನಮ್ಮಲ್ಲಿ ಯಾವ ರೀತಿಯಾದಂಥ ಚೇಂಜಸ್ ಇಂದ ನಾವು ಕಂಡು ಇಟ್ಕೊಳ್ಬಹುದು ಅಮ್ಮ ಆಗಿದ್ರೆ? ಈ ಪ್ರೇತ ಬಾಧೆ ಇರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಯಾವುದಾದ್ರೂ ವಿಶೇಷವಾದ ಒಂದು ಗ್ರಹಣ ಸಮಯ, ಇಂಥ ಸಮಯದಲ್ಲಿ ಅವ್ರಿಗೆ ವರ್ತನೆ ಚೇಂಜ್ ಆಗುತ್ತೆ. ಕೋಪ ಮಾಡ್ಕೊಳ್ಳೋದು, ಕೆಲವರು ತುಂಬ ಅಳೋದು. ಅವರು ಪ್ರೇತಗಳು ಈಗ ಸಾವನ್ನಪ್ಪಿದಾಗ ಏನೇನು ಅಂಶ ಇರುತ್ತೆ ಅದು ಇವರಲ್ಲಿ ಕಾಣಿಸ್ತಾ ಇರುತ್ತೆ. ಒಬ್ಬರು ಸುಮ್ಮನೆ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲರ ಮೇಲೂ ಜಗಳ ಆಡ್ತಿರ್ತಾರೆ, ನೆನ್ನೆ ಚೆನ್ನಾಗಿದ್ದ ಇವತ್ತೇನಾಯಿತು ಅಂತ ಕೇಳ್ತಾರೆ. ಮತ್ತು ಅವರು ಒಬ್ಬೊಬ್ಬರು ಅಳಕ್ಕೆ ಶುರು ಮಾಡ್ತಾರೆ, ಏನೂ ಹೇಳ್ಕೊಳಕ್ಕಾಗಲ್ಲ ಅವ್ರ ಎಕ್ಸ್ಪ್ರೆಷನ್ಸು. ಸೊ ಅಂಥವ್ರು ಅಳಕ್ಕೆ ಶುರು ಮಾಡ್ತಾರೆ. ಸೊ ಈ ರೀತಿ ಸೂಚನೆಗಳು ಕಾಣಿಸ್ತಾ ಇರ್ತದೆ. ಮತ್ತು ಅವ್ರ ವಿಧಾನನೇ ಪ್ರೇತಗಳ ಥರನೇ ಅವ್ರ ಬಿಹೇವಿಯರ್ ಇರುತ್ತೆ. ಸೊ ಆಗ ಗೊತ್ತಾಗುತ್ತೆ ಏನೋ ಆಗಿದೆಯಲ್ಲ ಇವನಿಗೆ. ನಾವು ವಾಡಿಕೆ ಪ್ರಕಾರ ಮನೆಯಲ್ಲಿ ಏನಂತಾರೆ, ಇವ್ನಿಗೇನು ಹಿಡಿದಿದ್ಯಪ್ಪ ಅಂತಾರೆ, ಇವ್ನಿಗೇನು ಹಿಡಿತು ಅಂತಾರೆ. ಆ ಹಿಡಿತು ಅನ್ನೋದೇ ಪ್ರೇತ. ಸೊ ಅದನ್ನು ಮೇಯ್ನು ಅವ್ರು ಅಬ್ಸರ್ವ್ ಮಾಡ್ತಾ ಇರಬೇಕಾಗತ್ತೆ. ಸೊ ಆಗ ಒಂದು ದೇವಸ್ಥಾನಗಳಿಗೆ ಕರೆದ್ರೆ ಬರಲ್ಲ, ಒಂದು ಮನೆ ದೇವ್ರಿಗೆ ಕರೆದ್ರೆ ಬರಲ್ಲ, ಎಲ್ಲಾದ್ರೂ ಒಂದು ಪೂಜಾ ವಿಧಾನಗಳು ಇರ್ತವೆ, ಪೂಜೆ ಅಟೆಂಡ್ ಮಾಡಿದ್ರೆ ಮಾಡಲ್ಲ. ಇಂಥವ್ರನ್ನ ಅದು ದೂರ ಮಾಡ್ತಾ ಇರುತ್ತೆ. ಮತ್ತು ಒಬ್ಬ ಗುರುಗಳನ್ನ ಯಾರಾದ್ರೂ ಗುರುಗಳನ್ನ ಮತ್ತು ಸ್ವಾಮೀಜಿಗಳನ್ನ ಸಾಧಕರನ್ನ ಪರಿಚಯ ಮಾಡಿಸ್ತೀನಿ ಅಂದರೆ ಬರಲ್ಲ. ಸೊ ಇದೆಲ್ಲ ಅದು ಅವಾಯ್ಡ್ ಮಾಡ್ತಾ ಇರುತ್ತೆ. ಆಗಲೇ ನಮಗೆ ಗೊತ್ತಾಗುತ್ತೆ ಇದು ಪ್ರೇತ ಬಾಧೆ ಅಂತ. ಅಂದ್ರೆ ಈ ಎಲ್ಲ ಲಕ್ಷಣಗಳಿದ್ರೆ ಅದು ಪ್ರೇತ ಬಾಧೆ ಇದೆ ಅಂದಾಗ ನಿಮ್ಮ ಬಳಿ ಕರ್ಕೊಂಬರಬಹುದು ಅಂಥವು. ಸೊ ಅವಾಗ ನಿಮಗೆ ಹೆಂಗೆ ಗೊತ್ತಾಗುತ್ತೆ, ನೀವು ಹೆಂಗೆ ಕಂಡುಹಿಡಿತೀರಾ? ಅಂದರೆ ಅಘೋರಿಗಳಾಗಿ ನೀವು ಏನೆಲ್ಲ ಒಂದು ಕ್ರಮಗಳಿರುತ್ತೆ ಅಂತ? ನಮ್ಮಲ್ಲಿ ಅಮ್ಮ ಈಗ ನಾನು ಮಾಡಿರೋದ್ರ ಪ್ರಕಾರ ಟ್ರೀಟ್ಮೆಂಟ್ಸು ಒಳಗಡೆ ಇರ್ತಕ್ಕಂಥವ್ರು ಯಾರು ಅಂತ ಗೊತ್ತಾಗುತ್ತೆ ನಮಗೆ. ಈಗ ಸೈಂಟಿಫಿಕ್ ಪ್ರಕಾರ ಒಂದು ಆತ್ಮ ನಮ್ಮಲ್ಲೇ ಇರುವಾಗ ಇನ್ನೊಂದು ಆತ್ಮ ಸೇರ್ಕೊಳ್ಳಂಗಿಲ್ಲ ಅಂತ ಇರುತ್ತೆ. ಅದು ಏನು ಅಂತಂದರೆ, ಒಂದು ಆತ್ಮ ಆಲ್ರೆಡಿ ನಮ್ಮಲ್ಲಿ ಇದೆ. ಈಗ ಈ ದೆವ್ವ, ಈ ಆತ್ಮ ಹೆಂಗೆ ಬಂತು ಅಂದರೆ ನಾವು ಎನರ್ಜಿಗಳದು ಆತ್ಮ ಬಂದು ಸೇರ್ಕೊಂಡಿರಲ್ಲ, ಆ ಎನರ್ಜಿ ಎಫೆಕ್ಟ್ ಇರುತ್ತೆ. ಅದರದ್ದೊಂದು ಎಫೆಕ್ಷನ್ಸ್ ಏನು, ಅದು ಯಾರದು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅದು ಗೊತ್ತಾದಾಗ ಅದನ್ನು ಪ್ರಶ್ನೆ ಮಾಡ್ತೀವಿ ನಾವು. ಪ್ರಶ್ನೆ ಮಾಡಿ ಯಾರು, ಏನು, ಏಕಾಗಿದೆ ಇದು ಅಂತ ತಿಳ್ಕೊಂಡು ಅದನ್ನು ನಾವು ಅದು ರಿಮೂವ್ ಮಾಡೋದಕ್ಕೆ
ಯಾವ ರೀತಿ ರಿಮೂವ್ ಆಗತ್ತೆ ಅನ್ನೋದು ನಮಗೆ ಕೇಳಿಕೊಂಡು ತಿಳ್ಕೊಂಡು ನಾವು ರಿಮೂವ್ ಮಾಡ್ತೀವಿ ಅದನ್ನು. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ ಪ್ರೇತ ಬಾಧೆಯ ಕುರಿತಾಗಿ. ಹಾಗೆ ಈ ಪ್ರೇತ ಬಾಧೆಯಿಂದ ಹೊರಗಡೆ ಬರುವಂತಹ ಕ್ರಮಗಳೇನು ಅಂತ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಅಗೋರಿ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಗೋರಿ ಅಮ್ಮನವರು ನಮ್ಮೊಟ್ಟಿಗೆ ಇದ್ದಾರೆ. ಪ್ರೇತ ಬಾಧೆಯ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಈ ಪ್ರೇತ ಬಾಧೆ ಅಂದರೆ ಏನು, ಯಾರಲ್ಲಿ ಹೆಚ್ಚಾಗಿ ಕಾಡುತ್ತೆ, ಇದು ಹೆಣ್ಣು ಮಕ್ಕಳಲ್ಲಿ ಕಾಡಲಿಕ್ಕೆ ಕಾರಣಗಳೇನು, ಹಾಗೆ ಗಂಡು ಮಕ್ಕಳಲ್ಲಿ ಇದು ಯಾಕೆ ತುಂಬ ಬೇಗ ಅಟ್ರಾಕ್ಟ್ ಆಗುತ್ತೆ. ಸೊ ಇದ್ರ ಕುರಿತಾಗಿ ಒಂದಷ್ಟು ವಿಚಾರವನ್ನು ಅಮ್ಮನವರು ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಇನ್ನು ಈ ಪ್ರೇತ ಬಾಧೆ ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನ ಅಮ್ಮನವರು ಕಂಡುಹಿಡಿತಾರೆ. ಕಂಡುಹಿಡಿದ ನಂತರ ಅದಕ್ಕೆ ಪರಿಹಾರ ಏನು, ಅಮ್ಮ ಯಾವ ರೀತಿ ಪರಿಹಾರವನ್ನು ನೀವು ಸೂಚಿಸ್ತೀರಾ ಅಂತ. ಈಗ ಪ್ರೇತ ಬಾಧೆ ಇರ್ತಕ್ಕಂಥವ್ರು ನಮ್ಮ ಬಳಿ ಬಂದಾಗ ನಾವು ಅದಕ್ಕೆ ಗೊತ್ತಾಗತ್ತೆ ಯಾವ ರೀತಿ ಅವರಿಗೆ ಏನು ಅಟ್ಯಾಕ್ ಆಗಿದೆ, ಯಾವ ರೀತಿ ಆಗಿದೆ ಅನ್ನೋದು. ಒಂದು ಏನಂದರೆ ಫಸ್ಟು ಅದನ್ನು ಡಿಸ್ಚಾರ್ಜ್ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ, ಈಗ ಕೆಲವ್ರಿಗೆ ಶಕ್ತಿ ಇರ್ತಕ್ಕಂಥವ್ರಿಗೆ ಹೋಮ ಮಾಡಿಕೊಡ್ತೀವಿ. ಮತ್ತು ನದಿ ಸ್ನಾನ ಇರುತ್ತೆ, ಆ ನದಿ ಸ್ನಾನ ಮಾಡಿಸಿ ಧನ್ವಂತರಿ ಸ್ನಾನ ಇರುತ್ತೆ, ಧನ್ವಂತರಿ ಸ್ನಾನದ ಮುಖಾಂತರನೂ ರಿಮೂವ್ ಮಾಡ್ತೀವಿ. ಮತ್ತು ಕೆಲವರಿಗೆ ಈಗ ಹೀಲಿಂಗ್ ಅಂತ ಹೇಳ್ತೀವಿ ನಾವು, ರೇಖಿ ಮತ್ತು ಹೀಲಿಂಗ್ ಚಿಕಿತ್ಸೆ ಇರುತ್ತೆ. ಸೊ ಅದರಲ್ಲಿ ನಾವು ಏನಾಗುತ್ತೆ ಸ್ವೈಪಿಂಗ್ ಅಂತ ಮಾಡ್ತೀವಿ, ಆ ಎನರ್ಜಿನ ಡಿಸ್ಚಾರ್ಜ್ ಮಾಡೋದು. ಸೊ ಅದು ಮಾಡಬೇಕಾದ್ರೆ ಅವ್ರಿಗೆ ಆ ಎನರ್ಜಿನ ಡಿಸ್ಚಾರ್ಜ್ ಮಾಡಿ, ಇದರಲ್ಲಿ ಎಲ್ಲ ಬೇಸಿಸ್ ಆನ್ ಚಕ್ರಾಸ್, ಈ ಚಕ್ರಗಳನ್ನು ನಾವು ಡಿಪೆಂಡ್ ಅಪಾನ್ ತೊಗೊಂಡು ಆ ಚಕ್ರಗಳ ಮುಖಾಂತರ ಅವ್ರಿಗೆ ಹೀಲಿಂಗ್ ಮಾಡ್ತೀವಿ. ಆ ಪ್ರಾಣಿಕ್ ಹೀಲಿಂಗ್ ಅಂತ ಕರಿತೀವಿ. ಆ ಹೀಲ್ ಮಾಡಿ ಅವ್ರಿಗೆ ಒಂದು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಿ ಒಂದು ಪಾಸಿಟಿವ್ ಎನರ್ಜಿನ ಅವ್ರಿಗೆ ಒಂದು ಶಕ್ತಿನ ಹಾರನ ಕ್ರಿಯೇಟ್ ಮಾಡ್ತೀವಿ. ನಾವು ಹಾರ ಅಂತ ಕರಿತೀವಿ, ಎನರ್ಜಿ ಚೆಕ್ ಮಾಡೋದು ಹಾರ. ಸೊ ಆ ಹಾರನ ಅವ್ರಿಗೆ ಫಿಲಪ್ ಮಾಡಿ ಅವರಿಗೆ ನಾವು ಹೀಲಿಂಗ್ ಚಿಕಿತ್ಸೆ ಕೊಡ್ತೀವಿ. ಸೊ ಅದರಿಂದ ಅವರಿಗೆ ಬೇಗ ರಿಮೂವ್ ಆಗುತ್ತೆ. ಇನ್ನು ಈಗ ಚಿಕ್ಕ ಪುಟ್ಟ ಒಂದು ಪ್ರೇತ ಬಾಧೆ ಆದರೆ ಈ ರೀತಿಯಾದಂಥ ಸಮಸ್ಯೆ ಇರುತ್ತೆ. ಇನ್ನು ದೊಡ್ಡ ಮಟ್ಟಕ್ಕೆ ಆದಾಗ ಸೊ ಅದನ್ನೇ ಹೇಗೆ ಕಂಡುಹಿಡ್ತೀರಾ ನೀವು, ಅಥವಾ ಅದಕ್ಕೆ ಪರಿಹಾರ? ಅದಕ್ಕೆ ನಾವು ಏನಿರ್ತೀವಿ, ತಂತ್ರಿಕ್ ಪ್ರಾಕ್ಟೀಸಸ್ ಅಂತ ಇರುತ್ತೆ, ತಾಂತ್ರಿಕ ವಿಧಾನ ಅಂತ. ಅಂದರೆ ನಾವು ಒಂದು ಯಂತ್ರ ಬರ್ಕೊಂಡು ಆ ಯಂತ್ರದಲ್ಲಿ ಆ ಎನರ್ಜಿನ ನಾವು ಆ ಯಂತ್ರದಲ್ಲಿ ಕೂರಿಸಿ ಆ ಯಂತ್ರದ ಒಂದು ಪೂಜೆ ಮಾಡಿ ತಾಂತ್ರಿಕ್ ಪ್ರಾಕ್ಟೀಸಸ್ ಪ್ರಕಾರ ಈಗ ಕಾಲಭೈರವ ಹವನ್ ಮಾಡ್ತೀವಿ, ಮತ್ತು ಭೈರವಿ ಹವನ್ನು, ದಶಮಹಾವಿದ್ಯಾ ಹವನ್, ಇದರಲ್ಲಿ ಧೂಮಾವತಿ ಬರ್ತಾರೆ, ಬಗುಳಾಮುಖಿ, ಧೂಮಾವತಿ, ಇವ್ರದ್ದೆಲ್ಲಾರ್ದು ಒಂದು ಹವನ್ ಮಾಡಿ ಅದನ್ನು ರಿಮೂವ್ ಮಾಡ್ತೀವಿ. ಕೆಲವ್ರನ್ನ ನಾವು ಭೂಮಿನಲ್ಲಿ ಮಾಡಬೇಕಾಗತ್ತೆ. ಸೊ ಭೂಮಿನಲ್ಲಿ ಕೂತ್ಕೊಂಡು ರಿಮೂವ್ ಮಾಡ್ತೀವಿ. ಅವ್ರಿಗೆ ಯಾವ ರೀತಿ ಅದನ್ನು ಮಾಡಿದ್ರೆ ಅವ್ರಿಗೆ ಪರಿಹಾರ ಆಗತ್ತೆ ಅನ್ನೋದು ಮೊದಲು ನೋಡ್ತೀವಿ. ಈಗ ನಮ್ಮ ಹೀಲಿಂಗಿಗೆ ಅವರು ಸಪೋರ್ಟ್ ಮಾಡ್ತಿಲ್ಲ, ಮೈಂಡ್ ರೆಡಿ ಇಲ್ಲ ಅಂದಾಗ ಪೂಜೆ ಮುಖಾಂತರ ಕೂರಿಸಿ ಆ ಒಂದು ದೇವ್ರದ್ದು ಒಂದು ಪೂಜೆ ಮಾಡಿ ಕೂರಿಸಿದಾಗ ಅವ್ರಿಗೆ ಆ ಮೈಂಡ್ ಸ್ಟಡಿ ಬರುತ್ತೆ. ಎಲ್ಲರಿಗೂ ಇವ್ರೇನೋ ಮಾಡ್ತಾರೆ ಅನ್ನೋದೊಂದು ಭಯ ಇರುತ್ತೆ. ಸೊ ಆಗ ಅವರಿಗೆ ಪೂಜಾ ವಿಧಾನದಲ್ಲಿ ರಿಮೂವ್ ಮಾಡ್ತೀವಿ. ಇನ್ನು ಒಂದು ನೆಗೆಟಿವ್ ಎನರ್ಜಿ ವಿರುದ್ಧ ಹೋರಾಡಬೇಕು ಅಂದರೆ ಅಷ್ಟೊಂದು ಹೇಳಿದಷ್ಟು ಸುಲಭ ಅಲ್ಲ. ಸೊ ನೀವುಗಳು ಏನೊಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀರಾ ಅಂತ? ಸಾಧನೆ ನಮ್ಮಲ್ಲಿ ಏನಿರುತ್ತೆ ಅಂತಂದರೆ, ನಾವು ದಿನ ಜಪಗಳು ಮತ್ತು ಸಾಧನೆಗಳು ಮತ್ತು ಉಪಾಸನೆಗಳು, ಕಾಲಭೈರವನ ಉಪಾಸನೆ, ವೀರಭದ್ರನ ಉಪಾಸನೆ ಮತ್ತು ಶಿವಶಕ್ತಿಗಳ ಉಪಾಸನೆಗಳಿರುತ್ತವೆ. ಸೊ ಆ ಉಪಾಸನೆಗಳ ಮುಖಾಂತರ ನಾವು ಎನರ್ಜಿಗಳನ್ನ ಯಾವ ರೀತಿ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ದೈವಶಕ್ತಿ ಇರ್ಬೋದು, ದೆವ್ವಶಕ್ತಿ ಇರ್ಬೋದು, ಎರಡೂ ಶಕ್ತಿಗಳ ಜೊತೆ ಹೋರಾಟ ಮಾಡೋದು ನಮ್ಮ ಜೀವನನೇ ಆಗಿರುತ್ತೆ. ಸೊ ಅದನ್ನು ನಾವು ಆ ಪ್ರಾಕ್ಟೀಸ್ ನಮಗಾಗಿರೋದ್ರಿಂದ ನಮಗೆ ಅದು ಸುಲಭ ಆಗುತ್ತೆ ಮಾಡೋದಕ್ಕೆ. ಓಕೆ ಅಮ್ಮ, ಇನ್ನೊಂದು ಹೇಳು ಅಂತ ಹೇಳಿದ್ರೆ ದೃಷ್ಟಿದೋಷದ ಬಗ್ಗೆ ಒಂದಷ್ಟು ವಿಚಾರ ಹೇಳೋದಾದ್ರೆ, ಈಗ ದೃಷ್ಟಿದೋಷನೂ ಒಂದು ರೀತಿಯಾಗಿ ನೆಗೆಟಿವ್ ಎನರ್ಜಿ ಅಂತಾನೆ ಕೆಲವ್ರು ಕರೀತಾರೆ. ಸೊ ಆ ದೃಷ್ಟಿದೋಷದ ನಿವಾರಣೆಗೆ, ಈಗ ಬೇಸಿಕ್ ಆಗಿ ದೃಷ್ಟಿದೋಷ ಆಗಿದೆ ಅನ್ನೋಂಥವ್ರಿಗೆ ಏನಾದರೂ ಪರಿಹಾರವನ್ನು ತಿಳಿಸ್ತೀರಾ? ಇದೆ ಅಮ್ಮ. ಈಗ ಸಾಮಾನ್ಯವಾಗಿ ಈ ಮನುಷ್ಯನ ಕಣ್ಣಿಗೆ ಮರನೂ ಸಿಡಿಯುತ್ತೆ ಅಂತ ಕೇಳಿರ್ತೀವಿ, ಗಾದೆ. ಸೊ ಅದೇನು ಅಂದರೆ, ಯಾರಿಗಾದ್ರೂ ಒಂದು ದೃಷ್ಟಿ ಇರುತ್ತಲ್ಲ, ಆ ದೃಷ್ಟಿ ಬಿದ್ದ ತಕ್ಷಣ ಅವ್ರಿಗೇನಾದ್ರು ತುಂಬ ವೀಕ್ ಆಗಿ ಹೋಗ್ತಾರೆ, ಅದು ದೃಷ್ಟಿದೋಷ ಅಂತ ಕರಿತೀವಿ. ಸೊ ಇದು ಗೊತ್ತಾದಾಗ ನಮಗೆ ಆಲಸ್ಯ ಶುರುವಾಗುತ್ತೆ, ನಮಗೊಂಥರ ಮಂಕು ಬಡಿಯಿತು ಅಂತ ಕರೀತಾರೆ. ಈ ಮಂಕ್ ಆಗಿದ್ವಿ, ಆಲಸ್ಯ, ಏನೋ ಮೂಡ್ ಬರ್ತಿಲ್ಲ, ನಾವೇನು ಒಂದು ಕೆಲಸ ಮಾಡಬೇಕು ಅಂದರೂ ಶಕ್ತಿ ಆಗ್ತಿಲ್ಲ, ಸುಸ್ತಾಗ್ತಿದೆ ಮೈಯೆಲ್ಲ, ಮತ್ತು ಎನರ್ಜಿ ಇಲ್ಲ ನಮಗೆ, ಈ ಥರ ವೀಕ್ ಆದಾಗ ಅವ್ರಿಗೆ ನಮ್ಮ ಎಲ್ಲರನ್ನೂ ಹುಡ್ಕೊಂಡು ಆ ಟೈಮಲ್ಲಿ ಹೋಗೋಕ್ಕಾಗಲ್ಲ ಅವರು.
ಗುರುಗಳನ್ನೇ ಆಗಲಿ ಅದೇ ಆಗಲಿ ಯಾವುದಾದ್ರು ದೇವಸ್ಥಾನಗಳಿಗೆ ಹೋಗ್ಬೋದು. ಎಸ್ಪೆಷಲಿ ಆಂಜನೇಯನ ದೇವಸ್ಥಾನ ಮತ್ತು ಶಕ್ತಿ ದೇವತೆಗಳು, ಉಗ್ರ ಶಕ್ತಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ್ರೂ ರಿಮೂವ್ ಆಗುತ್ತೆ. ಇಲ್ಲ ನಾವು ಎಲ್ಲಿರ್ತೀವೋ ಅಲ್ಲೇ ಮಾಡ್ಕೋಬೇಕು ಅಂತಂದರೆ ದುಷ್ಟಶಕ್ತಿನ ನಿವಾರಣೆ ಮಾಡೋಕ್ಕೆ ಅಂತಲೇ ನಾವು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಿಂಬೆಹಣ್ಣು ಸಜೆಸ್ಟ್ ಮಾಡಿರ್ತೀವಿ, ತೆಂಗಿನಕಾಯಿ ಸಜೆಸ್ಟ್ ಮಾಡಿರ್ತೀವಿ. ಇದರಿಂದ ಏನಾಗುತ್ತೆ, ಎನರ್ಜಿಗಳನ್ನ ರಿಸೀವ್ ಮಾಡ್ತವೆ ಅವು. ಅದು ಮೂಢನಂಬಿಕೆ ಅಲ್ಲ. ಈಗ ಮೆಣಸಿನಕಾಯಲ್ಲಿ ದೃಷ್ಟಿ ತೆಗಿತಾರೆ, ಆಮೇಲೆ ಪರ್ಕೆ ಕಡ್ಡಿನಲ್ಲಿ ದೃಷ್ಟಿ ತೆಗಿತಾರೆ. ಇವೆಲ್ಲ ತಾತ್ಕಾಲಿಕ ರಿಮೂವ್. ಇದರಿಂದ ನಾವು ರಿಮೂವ್ ಮಾಡಿದ ತಕ್ಷಣ ಆ ಎನರ್ಜಿಗಳು ಅಲ್ಲಿಗೆ ಬಂದು ಕೂತ್ಕೊಳ್ಳೋ ಶಕ್ತಿ ಅದರಲ್ಲಿರುತ್ತೆ. ಸೊ ಅದೇನಾಗುತ್ತೆ, ಈಗ ತೆಂಗಿನಕಾಯಲ್ಲಿ ಪಂಚಭೂತ ಶಕ್ತಿ ಇದೆ, ಪಂಚಭೂತಗಳು ಅದರಲ್ಲಿ ಅಡಗಿದ್ದಾವೆ. ನಿಂಬೆಹಣ್ಣಲ್ಲಿ ಆ ಸಿಟ್ರಿಕ್ ಆ್ಯಸಿಡ್ ಏನಿದೆ ಅದು ಒಂದು ಶಕ್ತಿ, ಅದು ನೆಗೆಟಿವ್ ಎನರ್ಜಿನ ರಿಸೀವ್ ಮಾಡಿಬಿಡುತ್ತೆ. ಸೊ ಅದರಲ್ಲಿ ಅವರು ರಿಮೂವ್ ಮಾಡಿಕೊಂಡು ತುಳ್ಕೊಬೋದು, 3 ದಾರಿಲಿ ಹೊಡ್ಕೋಬೋದು, ಅದನ್ನು ಹೇಳ್ಕೊಟ್ಟು ಮಾಡ್ಕೋಬೋದು ಅವರು. ತಾತ್ಕಾಲಿಕ ಅದು. ನಂತರ ಅವ್ರು ಏನಿರುತ್ತೆ ಅವ್ರದ್ದು ದಿನನಿತ್ಯ ಒಂದು ಸಾಧನೆ, ಭಕ್ತಿ, ಧ್ಯಾನ ಕಂಪಲ್ಸರಿ ಇರಲೇಬೇಕು. ಮತ್ತೆ ಬರೋ ಚಾನ್ಸ್ ಇರುತ್ತವೆ ಅವೆಲ್ಲ. ಸೊ ಅದಕ್ಕೆ ಅವರು ದಿಗ್ಬಂಧನ ಅಂತ ಮಾಡ್ಕೋಬೇಕು. ದಿಗ್ಬಂಧನ ಮಾಡಿಕೊಂಡು ಒಂದು ಅವರು ಯಾವುದೇ ಒಂದು ನೆಗೆಟಿವ್ ಒಳಗೆ ಬರದೇ ಇರೋ ಥರ ಪಾಸಿಟಿವ್ ಸಾಧನೆಗಳು ಕೆಲವಿದ್ದಾವೆ. ಅದು ನಾನು ಹೇಳ್ತೀನಿ, ಅದನ್ನು ಏನೇನು ಮಾಡಬೇಕು ಅಂತ ಅದನ್ನು ಮಾಡ್ಕೋಬೋದು ಅವರು. ಅದೆಲ್ಲ ಸುಲಭ. ಓಕೆ, ಇನ್ನು ಈ ದೃಷ್ಟಿ ಆಗಿದೆ ಅಂತ ಯಾವ ರೀತಿ ಕಂಡುಹಿಡ್ಕೊಳ್ಬೋದು ಅಂತ ಹೇಳಿದ್ರೆ, ಒಂದು ಬೇಸಿಕ್ ಆಗಿ ದೃಷ್ಟಿ ದೋಷದ ನಿವಾರಣೆಯನ್ನು ನಾವು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬೋದು ಅಂತ ಆಯಿತು. ಸೊ ಅದು ಸ್ವಲ್ಪ ಅತಿರೇಕಕ್ಕೆ ಹೋದಾಗ ಆ ದೃಷ್ಟಿ ದೋಷದ ನಿವಾರಣೆಯಿಂದ ಪರ್ಮನೆಂಟ್ ಆಗಿ ಆ ದೃಷ್ಟಿ ದೋಷ ನಿವಾರಣೆ ಆಗಬಹುದಾ ನಿಮ್ಮ ಬಳಿ ಬಂದರೆ ಅಂತ? ಪರ್ಮನೆಂಟಾಗಿ ರಿಮೂವ್ ಮಾಡಬೇಕು ಅಂದರೆ ನಮ್ಮ ಬಳಿ ಬರಬೇಕಾಗತ್ತೆ. ಅಥವಾ ಸಾಧಕರು, ಅವರಿಗೆ ಯಾರಾದರೂ ಸಾಧನೆ ಮಾಡಿರೋರು ಯಾರಾದರೂ ಇದ್ದರೂ ಅಲ್ಲಿ ಹೋಗು ಮಾಡಿಸ್ಕೋಬೋದು ಅವರು. ಆಗ ಅವರು ನಾವು ಏನು ಹೇಳ್ತೀವಿ ಅದರ ಪ್ರಕಾರ ಅವರಿಗೆ ನಾವು ರಿಮೂವ್ ಮಾಡಿಕೊಡ್ತೀವಿ. ಒಂದು ವಿಧಾನಗಳು ಕಂಡಿಡಿದು ಯಾವ ವಿಧಾನದಲ್ಲಿ ಇದು ಹೋಗುತ್ತೆ, ಈ ದೋಷ ಪರಿಹಾರ ಆಗುತ್ತೆ ಅಂತ ತಿಳ್ಕೊಂಡು ಆ ವಿಧಾನದಲ್ಲಿ ಅವ್ರಿಗೆ ರಿಮೂವ್ ಮಾಡಿಕೊಡ್ತೀವಿ. ಓಕೆ ಅಮ್ಮ, ಇನ್ನು ಹೀಲಿಂಗ್ ಥೆರಪಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ವಿಚಾರ ಹೇಳೋದಾದರೆ, ಅದರಿಂದ ಒಂದಷ್ಟು ಕಾಯಿಲೆಗಳನ್ನು ಗುಣ ಮಾಡ್ಬೋದು ಅಂತ ಹೇಳಿದ್ರಿ ಹೀಲಿಂಗ್ ಥೆರಪಿಯಿಂದ. ಸೊ ಯಾವ ರೀತಿ ಕಾಯಿಲೆಗಳು ಗುಣಪಡ್ತವೆ ಅಂತ? ಈಗ ಎಲ್ಲ ರೀತಿ, ಈಗ ತಲೆನೋವಿಂದ ಹಿಡಿದು ಕ್ಯಾನ್ಸರ್ವರೆಗೂ ರಿಮೂವ್ ಆಗಿದೆ. ಮತ್ತು ಎಷ್ಟೋ ಜನಕ್ಕೆ ನಾನು ಬ್ರೈನ್ ಟ್ಯೂಮರ್ ರಿಮೂವ್ ಆಗಿದೆ. ಆಮೇಲೆ ಕಿಡ್ನಿ ಪೇಷಂಟ್ಸ್ಗಳಿಗೆ ನಾರ್ಮಲ್ ಆಗಿದೆ. ಸೊ ನಾವು ಯಾವ ರೀತಿ ಅವರು ಎನರ್ಜಿ ರಿಸೀವ್ ಮಾಡ್ತಾರೆ ಪೇಷಂಟ್ಸು, ಅದ್ರ ಎಲ್ಲ ರೀತಿ ಕಾಯಿಲೆಗಳನ್ನೂ ಸಹ ಹೀಲಿಂಗಲ್ಲಿ ವಾಸಿ ಮಾಡ್ಬೋದು. ಮತ್ತು ಏನು ಅಂತಂದರೆ ಇದು ತಕ್ಷಣಕ್ಕೆ ಆಗಬೇಕು ಅಂತ ಅವ್ರ ಮನಸ್ಸಲ್ಲಿ, ಈಗ ಅಗೋರಿ ಅಮ್ಮನ ಭೇಟಿ ಮಾಡಿದೆ, ನೋಡಿದ ತಕ್ಷಣ ನಂಗೆ ಆಗ್ಬಿಡ್ಬೇಕು, ನೋಡಿದ ತಕ್ಷಣ ಸರಿ ಹೋಗ್ಬಿಡ್ಬೇಕು ಅನ್ನೋದು ತಪ್ಪು ಕಲ್ಪನೆ. ನಾವು ಎನರ್ಜಿಗಳನ್ನ ಯಾವ ರೀತಿ ಅವ್ರಿಗೆ ಕೊಡ್ತೀವಿ, ಅವರು ಅದನ್ನು ಬೆಳೆಸ್ಕೊತಾ ಹೋಗ್ಬೇಕು. ಬಂದಿದ ತಕ್ಷಣ ಅವರು ಬಂದಿದ ತಕ್ಷಣ ಸರಿ ಹೋಯ್ತು ಅಂತ ಹೇಳ್ಬಾರ್ದು. ಮನೇಲಿ ಪ್ರಾಕ್ಟೀಸಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದು ರಿಮೂವ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ನಾವು ಒಂದು ಶಕ್ತಿ ಕೊಟ್ಟಿರ್ತೀವಿ, ಅದನ್ನು ಬೆಳೆಸ್ಕೊಂಡು ಹೋಗಬೇಕು. ಅದು ಬೆಳೆಸ್ಬೇಕು ಅವರು, ಆಗ ಅದು ವಾಸಿ ಆಗುತ್ತೆ. ಬಂದಿದ ತಕ್ಷಣ ಆಯಿತು ಅಂದರೆ ಅದು ತಪ್ಪು ಕಲ್ಪನೆ. ಸೊ ಅದನ್ನು ಅವರು ಪ್ರಾಕ್ಟೀಸ್ ಮಾಡಬೇಕು, ನಮ್ಮ ಹತ್ರ ಕೇಳ್ಕೊಬೇಕು. ಈಗ ನಾವು ಮುಂದಕ್ಕೆ ಏನು ಮಾಡಬೇಕು ಅಂತ. ಒಂದು ಪೂಜೆನೇ ಆಗಿರಲಿ, ಒಂದು ಈಗ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡಿದ್ದೇ ಆಗಿರಲಿ, ಹೀಲಿಂಗೇ ಆಗಿರಲಿ, ನೆಕ್ಸ್ಟ್ ನಾನು ಫ್ಯೂಚರ್ ಏನು ಮಾಡಬೇಕು, ಯಾವಾಗಲೂ ನಿಮ್ಮ ಹತ್ರ ಬರೋಕ್ಕಾಗಲ್ಲ, ಏನು ಮಾಡಬೇಕು ಅನ್ನೋದು ತಿಳ್ಕೊಂಡು ಅದನ್ನು ಮಾಡಬೇಕು ಅವರು. ಹಾಗಿದ್ರೆ ಈ ಹೀಲಿಂಗ್ ಥೆರಪಿನ ತಗೊಳ್ಬೇಕು ಅನ್ನೋದಾದರೆ ಎಷ್ಟು ದಿವಸ ಇದು ಕೋರ್ಸ್ ಅಂತನಾ, ಹೇಗೆ ಅಂತ? ಇದು ಕೋರ್ಸ್ ಪ್ರಕಾರನೂ ತಗೋಬೇಕಾಗತ್ತೆ ಅವರು. ತುಂಬ ಎಲ್ಲ ತಿಳ್ಕೊಬೇಕು ಅಂತಂದರೆ ಸ್ಟೇಜಸ್ ಪ್ರಕಾರ ಇರುತ್ತೆ. ಈಗ ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಅಂತಂದರೆ ಅವರು ಈಗ ಜನರಲ್ ಬೇಸಿಕ್ ಹೀಲಿಂಗ್, ಹಾರ ಹೆಂಗೆ ರಿಸೀವ್ ಮಾಡಬೇಕು, ಸ್ವೈಪಿಂಗ್ ಹೆಂಗೆ ಮಾಡಬೇಕು, ಯಾವ್ಯಾವ ಎನರ್ಜಿನ ಯಾವ್ಯಾವುದು ಪ್ರಾಬ್ಲಮ್ಸ್ಗೆ ನಾವು ತಗೋಬೇಕು. ಈಗ ಸೂರ್ಯಶಕ್ತಿ, ಸ್ಕಿನ್ ಡಿಸೀಸಸ್ ಇರೋರಿಗೆ ಸೂರ್ಯಶಕ್ತಿನ ನಾವು ಎನರ್ಜಿ ತೊಗೊಂಡು ಮಾಡ್ತೀವಿ. ಮತ್ತು ಕೆಲವು ಶಕ್ತಿಗಳು ಎಲ್ಲ ಯಾವ ರೀತಿ ತೊಗೊಂಡು ಮಾಡಬೇಕು ಪಂಚಭೂತಗಳಲ್ಲಿ ಅಂತ ಹೇಳ್ಕೊಡ್ತೀವಿ. ಅದನ್ನು ತೊಗೊಂಡು ಅವರು ಮಾಡ್ಕೋಬೋದು. ಅಂದರೆ ಎಷ್ಟು ದಿವಸಗಳ ಕಾಲ ನಿಮ್ಮ ಹತ್ರ ಬರಬೇಕಾಗತ್ತೆ ಆ ಥೆರಪಿನ ತಗೊಳ್ಬೇಕು ಅಂದರೆ ಅಂತ? ಈಗ ಒಂದು ಸಲ ಬಂದಾಗ ನಾವು ಥೆರಪಿ ನಾನು ಹೇಳ್ಕೊಟ್ಟಿರ್ತೀನಿ. ಸೊ ಅದನ್ನು ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿ ಅಂತ ಅವ್ರನ್ನ ನೋಡಿದ್ಮೇಲೆ ಗೊತ್ತಾಗುತ್ತೆ ಈ ವ್ಯಕ್ತಿಗೆ ಒಂದು ವಾರಕ್ಕೆ ರಿಸೀವ್ ಆಗುತ್ತಾ ಎನರ್ಜಿ, ಇಲ್ಲ ಇವರು ಪ್ರಾಕ್ಟೀಸ್ ತೊಗೊಂಡಾಗ ಇವ್ರಿಗೆ 15 ದಿನ ಆಗುತ್ತಾ. ಈಗ ಕೆಲವ್ರಿಗೆ ಏನೂ ಗೊತ್ತಿರಲ್ಲ, ಇದು ಹೊಸ ಪ್ರಪಂಚ. ಸ್ವಲ್ಪ ಜನಕ್ಕೆ ತಿಳುವಳಿಕೆ ಇದೆ, ಸ್ವಲ್ಪ ಜನಕ್ಕೆ ತಿಳುವಳಿಕೆ ಇರಲ್ಲ. ಈ ಪ್ರಪಂಚಕ್ಕೆ ಅವರು ಜಾಯ್ನ್ ಆಗಬೇಕಾದ್ರೇ ಟೈಮ್ ತೊಗೊಳುತ್ತೆ.
ಆಗ ಅಯ್ಯೋ ಆ ಪೇಷನ್ಸ್ ಯಾರಿಗೈತೆ ಒಂದು ಮಾತ್ರೆ ನುಂಗಿದ್ರೆ ಸರಿ ಹೋಗುತ್ತೆ ಅನ್ನೋರು ಇರ್ತಾರೆ. ಸೊ ಅದಕ್ಕೆ ತಾಳ್ಮೆಯಿಂದ ಮಾಡೋವಂಥದ್ದಾದರೆ ಬೇಗನೆ ಅವರು ಕಲ್ತ್ಕೋಬೋದು. ಮಿನಿಮಮ್ ಏನಿಲ್ಲ ಅಂತಂದ್ರೂ ಒಂದು 3 ಡೇಸ್ಗೆ ಒಂದು ಎನರ್ಜಿನ ಫೀಲ್ ಮಾಡೋವಂಥದ್ದು ಬರುತ್ತೆ ಅವ್ರಿಗೆ. ಅಮ್ಮ, ಇದು ಹೀಲಿಂಗ್ ಥೆರಪಿ ತಗೊಳ್ಬೇಕಾದ್ರೆ ಅವರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾ? ಅಂದರೆ ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಸ್ಟೈಲಲ್ಲಿ ಆಗಿರ್ಬೋದು ಅಂತ. ಹೌದು, ಫುಡ್ ಸ್ಟೈಲಲ್ಲಿ ಈಗ ನಾವು ತಾಮಸಿಕ ಆಹಾರ, ರಾಜಸಿಕ ಆಹಾರ, ಸಾತ್ವಿಕ ಆಹಾರ ಅಂತ ಇರುತ್ತೆ. ಸೊ ಆಹಾರಗಳಲ್ಲಿ ನಾವು ಹೀಲಿಂಗ್ ಪರ್ಪಸಲ್ಲಿ ಮಾತ್ರ ಸಾತ್ವಿಕತೆನ ನಾವು ಜಾಸ್ತಿ ಹೇಳ್ಕೊಡ್ತೀವಿ. ಸಾತ್ವಿಕ ಆಹಾರ ತಗೊಂಡಾಗ ಎನರ್ಜಿಗಳನ್ನ ಬೇಗ ರಿಸೀವ್ ಮಾಡ್ಬೋದು ಅವರು. ಮತ್ತು ಇನ್ನೂ ಸ್ಟ್ರಾಂಗ್ ಪ್ರಾಕ್ಟೀಸಸ್ಗೆ ಹೋದಾಗ ಆಗ ನಮಗೆ ಯಾವುದ್ಯಾವುದು ಫುಡ್ ಬೇಕಾಗುತ್ತೆ ಅದನ್ನು ತಗೋಬೋದು. ಈಗ ನಾವು ಕಾಲು ಭೈರವನ ಶಕ್ತಿ ತಗೋಬೇಕು ಅಂದರೆ ತಾಮಸಿಕ ಇರಲೇಬೇಕು, ಇಲ್ದಿದ್ರೆ ಅವ್ರು ಬರಲ್ಲ. ಅದಕ್ಕೆ ಸ್ಟ್ರಾಂಗ್ ಆಗಿ ನಾವು ತಗೋಬೇಕಾಗತ್ತೆ ಫುಡ್ಡು. ಸೊ ನಾವು ಡಿಪೆಂಡ್ ಅಪಾನ್ ಪ್ರಾಕ್ಟೀಸ್ ಮೇಲೆ ಇರುತ್ತೆ ಅದು. ಓಕೆ ಅಮ್ಮ, ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೀವಿ. ವೀಕ್ಷಕರಿಗೆ ಆ ಒಂದು ಪ್ರೇತ ಬಾಧೆ ಕುರಿತಾಗಿ ಏನಾದರೂ ಒಂದು ಕಿವಿ ಮಾತು ಅಂತ ಹೇಳೋದಾದರೆ? ನಾನು ಹೇಳೋದಿಷ್ಟೇ, ಯಾವುದೇ ಒಬ್ಬ ವ್ಯಕ್ತಿಗೆ ಏನಾದರೂ ಒಂದು ತೊಂದರೆ, ಚೇಂಜಸ್ ಕಾಣಿಸುತ್ತೆ ಅಂತ ಅಂದ್ಕೊಂಡಾಗ ಅವರು ಅದನ್ನು ತಾಳ್ಮೆಯಿಂದ ನಾನು ಯಾಕೆ ಹಿಂಗೆ ಆಗ್ತಾಯಿದ್ದೀನಿ, ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ಅದು ಗೊತ್ತಾಗಲ್ಲ ಅವ್ರಿಗೆ. ಸೊ ಅಂಥ ಸಮಯದಲ್ಲಿ ಮನೆಯವರಾದರೂ ಗುರ್ತಿಸಿ, ಅಥವಾ ಅವ್ರ ಜೊತೆಯಲ್ಲಿದ್ದವರು, ಇಲ್ಲ ಅವ್ರಿಗೇನೆ ನಾನು ಯಾಕೆ ಕೋಪ ಮಾಡಿಕೊಂಡೆ ಇವತ್ತು, ನಾನು ಯಾಕೆ ಅವ್ರನ್ನ ಜಗಳ ಮಾಡಿ ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಅವರು ಏನಕ್ಕೆ ಯಾವ ರೀತಿ ಅದನ್ನು ನಾವು ವಿಮೋಚನೆ ಎಲ್ಲಾದರೂ ಪಕ್ಕದಲ್ಲಿರ್ತಕ್ಕಂಥ ಅವ್ರ ಮನೆ ದೇವ್ರುಗಳಿಗೆ ಮೇಯ್ನ್ ಹೋಗಬೇಕು. ಯಾರು ಮನೆ ದೇವ್ರುಗಳನ್ನ ಬಿಡಬಾರ್ದು. ಮತ್ತು ದೇವಸ್ಥಾನಗಳಿಗೆ ಹೋಗೋದು, ಮತ್ತು ಈಗ ಯಾರಾದರೂ ಒಂದು ಗುರು ದರ್ಶನ ಮಾಡೋದು, ಗುರು ಆಶೀರ್ವಾದ ಮಾಡೋದು, ಇದೆಲ್ಲ ಅವರು ಮಾಡ್ತಾ ಬಂದರೆ ಇಂಥ ಒಂದು ದುಷ್ಟಶಕ್ತಿಗಳ ಕಾಟದಿಂದ ವಿಮೋಚನೆ ಮಾಡ್ಕೋಬೋದು. ಓಕೆ ಅಮ್ಮ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರೇತ ಬಾಧೆಯ ಕುರಿತಾಗಿ ಹಾಗೆ ಕಾರ್ತಿಕ ಮಾಸದ ವಿಶೇಷ ಹೋಮಗಳ ಕುರಿತಾಗಿ ಒಂದಷ್ಟು ವಿಚಾರವನ್ನು ನಿಮಗೆ ತಿಳಿ ಹೇಳಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು.